ಹಾಯ್ ಫ್ರೆಂಡ್ಸ್, ನಮ್ಮ ಜೀವನದಲ್ಲಿ ನಾವು ದೊಡ್ಡ ದೊಡ್ಡ ಗುರಿಗಳ ಬಗ್ಗೆ ಯೋಚಿಸ್ತೀವಿ, ಸಕ್ಸಸ್ ಬಗ್ಗೆ ಮಾತಾಡ್ತೀವಿ, ಮನಿ, ಕೆರಿಯರ್, ಗ್ರೋತ್ ಎಲ್ಲದ್ರ ಬಗ್ಗೆ ಪ್ಲಾನ್ ಮಾಡ್ತೀವಿ. ಆದರೆ ಈ ಎಲ್ಲ ಥರ ಬೇಸ್ ಏನು ಗೊತ್ತಾ? ನಿದ್ರೆ. ಹೌದು, ನಾವು ಅಂಡರ್ ಎಸ್ಟಿಮೇಟ್ ಮಾಡೋ ಒಂದು ಸಿಂಪಲ್ ವಿಷಯ, ಆದರೆ ಅದೇ ನಮ್ಮ ಲೈಫ್ನ ಸೈಲೆಂಟಾಗಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಹಲವರಿಗೆ ನಿದ್ರೆ ಅಂದರೆ ವೇಸ್ಟ್ ಆಫ್ ಟೈಮ್ ಅನ್ನೋ ಫೀಲಿಂಗ್ ಇರುತ್ತೆ. ಸ್ಲೀಪ್ ಲೇಟರ್, ವರ್ಕ್ ನೌ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆದರೆ ನಿಜ ಏನಂದರೆ, ನೀವು ನಿದ್ರೆನ ಕಾಂಪ್ರಮೈಸ್ ಮಾಡಿದರೆ ನೀವು ನಿಮ್ಮ ಬ್ರೈನ್, ಬಾಡಿ, ಎಮೋಷನ್ಸ್ ಎಲ್ಲವನ್ನು ಕಾಂಪ್ರಮೈಸ್ ಮಾಡ್ತೀರಾ ಅಂತ ಅರ್ಥ. ನೀವು ಥಿಂಕ್ ಮಾಡಿ ನೋಡಿ, ನಿಮ್ಮ ಫೋನ್ನ ಚಾರ್ಜ್ ಮಾಡದೆ ದಿನವಿಡೀ ಯೂಸ್ ಮಾಡಿದ್ರೆ ಏನಾಗುತ್ತೆ? ನಮ್ಮ ಬಾಡಿ ಕೂಡ ಅದೇ ರೀತಿನೇ. ನಿದ್ರೆ ಅಂದರೆ ಚಾರ್ಜಿಂಗ್. ಆದರೆ ನಾವೇನು ಮಾಡ್ತೀವಿ? ಬ್ಯಾಟ್ರಿ 5% ಇದ್ದರೂ ಪುಷ್ ಮಾಡ್ತೀವಿ, ಫೈನಲಿ ಕ್ರ್ಯಾಶ್ ಆಗೋವರೆಗೂ. ಇವಾಗ ಕೆಲವರು ನಿದ್ರೆ ಬರೋದಿಲ್ಲ ಅಂದರೆ ಡೈರೆಕ್ಟ್ ಸೊಲ್ಯೂಷನ್ಗೆ ಹೋಗ್ತಾರೆ. ಏನದು? ಸ್ಲೀಪಿಂಗ್ ಪಿಲ್ಸ್. ಒಂದು ಟ್ಯಾಬ್ಲೆಟ್ ಹಾಕಿದ್ರೆ ಮ್ಯಾಟರ್ ಸಾಲ್ವ್ ಅಂತ ಅನ್ಕೊಳ್ತಾರೆ. ಆದರೆ ಅದು ಸಾಲ್ವ್ ಅಲ್ಲ, ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದು. ಸ್ಲೀಪಿಂಗ್ ಪಿಲ್ಸ್ ನಿಜವಾದ ನಿದ್ರೆನ ಕೊಡೋದಿಲ್ಲ, ಅದು ನಿಮ್ಮ ಬ್ರೈನ್ನ ಟೆಂಪ್ರವರಿಯಾಗಿ ಅನ್ಕಾನ್ಷಿಯಸ್ ಮಾಡುತ್ತೆ ಅಷ್ಟೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಜಸ್ಟ್ ಸ್ವಿಚ್ ಆಫ್ ಆಗ್ತೀರಾ ಅಷ್ಟೇ, ಆದರೆ ರಿಪೇರ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಡಾಕ್ಟರ್ಸ್ ಲಾಂಗ್ ಟರ್ಮ್ಗೆ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಇನ್ನು ಡೇಂಜರಸ್ ಏನಂದ್ರೆ ಓವರ್ ಡೋಸ್. ಕೆಲವರು 2 ಟ್ಯಾಬ್ಲೆಟ್ಸ್ ತಗೊಂಡ್ರೆ ನಿದ್ರೆ ಬರುತ್ತೆ ಅಂದ್ರೆ 10 ಟ್ಯಾಬ್ಲೆಟ್ಸ್ ತಿಂದ್ರೆ ಇನ್ನೂ ಡೀಪ್ ಸ್ಲೀಪ್ ಬರುತ್ತಲ್ಲ ಅಂತ ಥಿಂಕ್ ಮಾಡ್ತಾರೆ. ಇದು ಲಾಜಿಕ್ ಅಲ್ಲ, ಇದು ತುಂಬಾ ರಿಸ್ಕಿ. ಯಾಕಂದ್ರೆ ಡೋಸೇಜ್ ಜಾಸ್ತಿ ಆಯ್ತು ಅಂದ್ರೆ ಬ್ರೈನ್ ಆಕ್ಟಿವಿಟಿ ಸ್ಲೋ ಆಗುತ್ತೆ, ಬ್ರೀತಿಂಗ್ ಕೂಡ ಸ್ಲೋ ಆಗುತ್ತೆ, ಕೆಲವೊಮ್ಮೆ ಸ್ಟಾಪ್ ಸಹ ಆಗುತ್ತೆ. ಅದೇ ರೆಸ್ಪಿರೇಟರಿ ಅರೆಸ್ಟ್. ಅದು ಲೈಫ್ಗೆ ಥ್ರೆಟನಿಂಗ್ ಆಗಿ ಬದಲಾಗುತ್ತೆ. ಆದ್ರಿಂದ ಸ್ಲೀಪಿಂಗ್ ಪಿಲ್ಸ್ ನಿದ್ರೆಗೆ ಒಂದು ಶಾರ್ಟ್ ಕಟ್ ಅಲ್ಲ, ಅದು ಎಮರ್ಜೆನ್ಸಿ ಟೂಲ್ ಮಾತ್ರ. ಇನ್ನೊಂದು ಫನ್ನಿ ಬಟ್ ಡೇಂಜರಸ್ ಹ್ಯಾಬಿಟ್ ಏನು ಗೊತ್ತಾ? ಕಾಫ್ ಸಿರಪ್ ಕುಡಿಯೋದು. ಕೆಲವರು ಲಿಟ್ರಲಿ ನಿದ್ದೆ ಮಾಡಬೇಕಪ್ಪ ಅಂತ ಕೆಮ್ಮಿಲ್ಲ ಅಂದ್ರೂ ಕಾಫ್ ಸಿರಪ್ ಇದೆ ಅಂತ ಯೂಸ್ ಮಾಡ್ತಾರೆ. ಇದು ಕೇಳೋದಕ್ಕೆ ಫನ್ನಿ ಆಗಿರ್ಬೋದು, ಆದರೆ ಇದರ ಹಿಂದೆ ತುಂಬ ಸೀರಿಯಸ್ ಪ್ರಾಬ್ಲಮ್ ಇದೆ. ಕಾಫ್ ಸಿರಪ್ ಅಲ್ಲಿ ಇರೋ ಆಂಟಿಹಿಸ್ಟಾಮಿನ್ಸ್ ನಿಮಗೆ ಸೆಡೇಷನ್ ಕೊಡುತ್ತೆ, ಅಂದ್ರೆ ಸ್ಲೀಪಿ ಫೀಲ್ ಬರೋ ಹಾಗೆ ಮಾಡುತ್ತೆ. ಆದ್ರೆ ಅದು ನ್ಯಾಚುರಲ್ ಆಗಿ ಬರೋ ನಿದ್ರೆ ಅಲ್ಲ, ಅದು ಡ್ರಗ್ ಎಫೆಕ್ಟ್. ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳ್ತೀರಾ, ಬಾಡಿ ಇನ್ನೂ ಹ್ಯಾಂಗ್ ಆಗಿರುತ್ತೆ, ಬ್ರೈನ್ ಫುಲ್ಲಿ ಅಲರ್ಟ್ ಆಗಿರೋದಿಲ್ಲ. ಹೀಗಾಗಿ ಇದು ಸಹ ತಪ್ಪಾದ ಹ್ಯಾಬಿಟ್. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಯೂಸ್ ಮಾಡಬೇಕು, ಇಲ್ಲದಿದ್ರೆ ನಿಮ್ಮ ಸ್ಲೀಪ್ ಸೈಕಲ್ಗೆ ನೀವೇ ನಿಮ್ಮ ಕೈಯಿಂದ ಡಿಸ್ಟರ್ಬೆನ್ಸ್ನ ಕ್ರಿಯೇಟ್ ಮಾಡ್ತಿರೋ ಹಾಗೆ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ವಲ್ಪ ಸ್ಕ್ಯಾರಿ ಟಾಪಿಕ್ಗೆ ಬರೋದಾದ್ರೆ, ಕೆಲವರು ನಿದ್ರೆಯಲ್ಲೇ ಸಾಯ್ತಾರೆ ಅನ್ನೋದನ್ನ ಕೇಳಿರ್ತೀರಾ. ಇದನ್ನ ಕೇಳಿದ್ರೆ ಅಯ್ಯೋ ನಿದ್ರೆ ಮಾಡೋದಕ್ಕೂ ಭಯ ಆಗುತ್ತೆ ಅನ್ನೋ ಫೀಲಿಂಗ್ ಬರ್ಬೋದು. ಆದರೆ ರೀಸನ್ ಗೊತ್ತಾದ್ರೆ ಕ್ಲಾರಿಟಿ ಬರುತ್ತೆ. ಬಹುತೇಕ ಕೇಸಸ್ ಅಲ್ಲಿ ಹಾರ್ಟ್ ರಿದಮ್ ಪ್ರಾಬ್ಲಮೇ ಕಾರಣ ಆಗಿರುತ್ತೆ. ನಮ್ಮ ಹಾರ್ಟ್ ನಾರ್ಮಲಿ 60ರಿಂದ 90 ಬೀಟ್ಸ್ ಪರ್ ಮಿನಿಟ್ಸ್ ಕೆಲಸ ಮಾಡುತ್ತೆ. ಆದರೆ ನಿದ್ರಲ್ಲಿ ಕೆಲವೊಮ್ಮೆ ಈ ರೇಟ್ ಜಾಸ್ತಿ ಆಗ್ಬೋದು ಅಥವಾ ತುಂಬ ಸ್ಲೋ ಸಹ ಆಗ್ಬೋದು. ಇವಾಗ ಆಲ್ರೆಡಿ ಹಾರ್ಟ್ ವೀಕ್ ಆಗಿರೋ ವ್ಯಕ್ತಿಗೆ ಸಡನ್ ಆಗಿ ಹಾರ್ಟ್ ರೇಟ್ ಜಂಪ್ ಆಯಿತು ಅಂದರೆ ಹ್ಯಾಂಡಲ್ ಮಾಡೋದು ಕಷ್ಟ. ಅದೇ ಕಾರ್ಡಿಯಾಕ್ ಅರೆಸ್ಟ್. ಆದ್ರಿಂದ ನಿದ್ರಲ್ಲಿ ಸಾವು ಅನ್ನೋದು ಸಡನ್ ಮ್ಯಾಜಿಕ್ ಅಲ್ಲ, ಅದು ಅಂಡರ್ಲೈಯಿಂಗ್ ಹೆಲ್ತ್ ಇಶ್ಯೂಸ್ ಜೊತೆ ರಿಲೇಟ್ ಆಗಿರುತ್ತೆ. ಇದ್ರ ಜೊತೆ ಇನ್ನೊಂದು ಸೈಲೆಂಟ್ ವಿಲ್ಲನ್ ಇದೆ, ಅದು ಸ್ನೋರಿಂಗ್ ಅಂದ್ರೆ ಗೊರ್ಕೆ. ನಮ್ಮಲ್ಲಿ ತುಂಬಾ ಜನ ಇದನ್ನ ಜೋಕ್ ಆಗಿ ತಗೊಳ್ತಾರೆ, ಅವನು ಗೊರ್ಕೆ ಹೊಡಿತಿದ್ದಾನೆ ಡೀಪ್ ಸ್ಲೀಪ್ ಅಲ್ಲಿ ಅಂತ. ಆದ್ರೆ ರಿಯಾಲಿಟಿ ಏನಂದ್ರೆ, ಗೊರ್ಕೆ ಹೊಡೆಯೋದಂದ್ರೆ ಪ್ರಾಪರ್ ಆಗಿ ಬ್ರೀತ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಸಿಗ್ನಲ್. ನೀವು ಸ್ನೋರಿಂಗ್ ಮಾಡ್ತಿದ್ರೆ ನಿಮ್ಮ ಥ್ರಾಟ್ ಪಾರ್ಷಿಯಲಿ ಬ್ಲಾಕ್ ಆಗಿರ್ಬೋದು, ಲಂಗ್ಸ್ಗೆ ಹೋಗ್ಬೇಕಾದ ಆಕ್ಸಿಜನ್ ಕಂಪ್ಲೀಟ್ ಆಗಿ ಹೋಗ್ತಿರಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರಾದ್ರೂ ನಿಮ್ಮ ಥ್ರಾಟ್ನ ಪ್ರತಿ ಗಂಟೆಗೆ 20-30 ಬಾರಿ ಸ್ಕ್ವೀಸ್ ಮಾಡಿದ್ರೆ ಹೇಗಿರುತ್ತೆ? ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿರ್ತೀರಾ? ಖಂಡಿತ ಇಲ್ಲ. ಅದೇ ಕಂಡೀಷನ್ ಸ್ನೋರಿಂಗ್ ಅಲ್ಲಿ ಆಗುತ್ತೆ. ಇದು ಇಮಿಡಿಯೇಟ್ ಡೇಂಜರ್ ಅಲ್ಲ, ಆದರೆ ಲಾಂಗ್ ಟರ್ಮ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್, ಸ್ಟ್ರೋಕ್, ಫ್ಯಾಟಿಗ್ ಇವುಗಳಿಗೆ ಕಾರಣ ಆಗಬಹುದು. ಸೊ ದ್ಯಾಟ್ ಸ್ನೋರಿಂಗ್ ನ ಇಗ್ನೋರ್ ಮಾಡಬಾರ್ದು. ಇವಾಗ ನಿದ್ರೆಯ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇದು ಕೇವಲ ಹೆಲ್ತ್ ಅಲ್ಲ, ಪರ್ಫಾರ್ಮೆನ್ಸ್ಗೂ ರಿಲೇಟ್ ಆಗಿರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಹೇಳ್ತೀನಿ. ಒಲಿಂಪಿಕ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಪರ್ಫಾರ್ಮೆನ್ಸ್ನ ಪ್ರಿಡಿಕ್ಟ್ ಮಾಡೋಕೆ ಸ್ಲೀಪ್ ಡಾಕ್ಟರ್ಸ್ ಕೂಡ ಇನ್ವಾಲ್ವ್ ಆಗ್ತಾರೆ. ಯಾಕಂದ್ರೆ ಯಾರಿಗೆ ಲಾಸ್ಟ್ ನೈಟ್ ಕ್ವಾಲಿಟಿ ಸ್ಲೀಪ್ ಸಿಕ್ಕಿದೆಯೋ ಅವರ ರಿಯಾಕ್ಷನ್ ಟೈಮ್ ಬೆಟರ್ ಆಗಿರುತ್ತೆ. ಸ್ಪೋರ್ಟ್ಸ್ ಅಲ್ಲಿ 1 ಮಿಲಿ ಸೆಕೆಂಡ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. 1 ಸೆಕೆಂಡ್ ಡಿಫ್ರೆನ್ಸ್ಗೆ ಮೆಡಲ್ ಹೋಗುತ್ತೆ. ಅದೇ ಲಾಜಿಕ್ ನಮ್ಮ ಡೈಲಿ ಲೈಫ್ಗೆ ಅಪ್ಲೈ ಆಗುತ್ತೆ. ನೀವು ಮೀಟಿಂಗ್ ಅಲ್ಲಿ, ಡ್ರೈವಿಂಗ್ ಅಲ್ಲಿ, ಡಿಸಿಷನ್ ಮೇಕಿಂಗ್ ಅಲ್ಲಿ ಅಲರ್ಟ್ ಆಗಿರ್ಬೇಕಂದ್ರೆ ಅದು ಪ್ರೀವಿಯಸ್ ನೈಟ್ ನಿದ್ರೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಸ್ಲೀಪ್ ಲೇಟರ್, ವರ್ಕ್ ನೌ ಅನ್ನೋದು ಸ್ಮಾರ್ಟ್ ಮೂವ್ ಅಲ್ಲ, ಅದು ಫ್ಯೂಚರ್ ಪ್ರಾಬ್ಲಮ್ಸ್ಗೆ ಇನ್ವಿಟೇಷನ್. ಇವಾಗ ಆಲ್ಕೋಹಾಲ್ನ
ಬಗ್ಗೆ ಒಂದು ಮಿತ್ನ ಕ್ಲಿಯರ್ ಮಾಡೋಣ. ನೀವಿನ್ನೂ ಈ ವಿಡಿಯೋನ ನೋಡ್ತಿದ್ದೀರಾ ಅಂದರೆ ಖಂಡಿತ ನಿಮಗೆ ಈ ವಿಡಿಯೋ ವ್ಯಾಲ್ಯೂಯಬಲ್ ಆಗಿರುತ್ತೆ. ಸೊ ಇಂತಹ ವಿಡಿಯೋಸ್ ಮಿಸ್ ಆಗದೆ ನಿಮ್ಮನ್ನ ಬಂದು ಸೇರ್ಬೇಕಂದ್ರೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಹೈಪ್ ಮಾಡಿ, ಸೊ ದ್ಯಾಟ್ ಈ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಬಹಳ ಜನ ಡ್ರಿಂಕ್ ಮಾಡಿದ್ರೆ ಬೇಗ ನಿದ್ರೆ ಬರುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಹೌದು, ನಿದ್ರೆ ಬೇಗ ಬರುತ್ತೆ, ಆದರೆ ಅದು ಕ್ವಾಲಿಟಿ ಸ್ಲೀಪ್ ಅಲ್ಲ. ಆಲ್ಕೋಹಾಲ್ ನಿಮ್ಮ ಡೀಪ್ ಸ್ಲೀಪ್ ಮತ್ತು ರೆಮ್ ಸ್ಲೀಪ್ನ ಡಿಸ್ಟರ್ಬ್ ಮಾಡುತ್ತೆ. ರೆಮ್ ಸ್ಲೀಪ್ ಅಂದರೆ ನಮ್ಮ ಬ್ರೈನ್ ಎಮೋಷ್ನಲ್ ಪ್ರೊಸೆಸಿಂಗ್ ಮಾಡೋ ಸ್ಟೇಜ್. ಅದು ಇಲ್ಲ ಅಂದರೆ ನೆಕ್ಸ್ಟ್ ಡೇ ನೀವು ಸ್ವಲ್ಪ ಇರಿಟೇಟೆಡ್, ಅಗ್ರೆಸಿವ್, ಎಮೋಷ್ನಲಿ ಅನ್ಸ್ಟೇಬಲ್ ಆಗಿರ್ತೀರ. ಅದಕ್ಕೋಸ್ಕರನೇ ಕೆಲವರು ಡ್ರಿಂಕ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಸಣ್ಣ ಸಣ್ಣ ವಿಷಯಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾರೆ. ಇದು ಕ್ಯಾರೆಕ್ಟರ್ ಪ್ರಾಬ್ಲಮ್ ಅಲ್ಲ, ಇದು ನಿದ್ರೆಯ ಪ್ರಾಬ್ಲಮ್. ಸೊ ಆಲ್ಕೋಹಾಲ್ನ ನಿದ್ರೆಗೆ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡೋದು ತಪ್ಪು. ನಿಮಗೆ ಸರಿಯಾದ ನಿದ್ರೆ ಬೇಕು ಅಂದರೆ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಸಾಕು. ರಾಕೆಟ್ ಸೈನ್ಸ್ ಏನೂ ಬೇಡ. ಮೊದಲನೇದಾಗಿ ಟೈಮಿಂಗ್. ನೀವು ಬೆಡ್ ಟೈಮ್ಗೆ 2 ರಿಂದ 3 ಗಂಟೆ ಮೊದಲೇ ಡಿನ್ನರ್ನ ಫಿನಿಶ್ ಮಾಡಬೇಕು. ಹೆವಿ ಆಯಿಲಿ ಫುಡ್, ಸ್ಪೈಸಿ ಫುಡ್ನ ಅವಾಯ್ಡ್ ಮಾಡಿದ್ರೆ ಡೈಜೆಷನ್ ಈಸಿ ಆಗುತ್ತೆ, ನಿದ್ರೆ ಬೇಗ ಬರುತ್ತೆ. ಎರಡನೇದಾಗಿ ಮಾರ್ನಿಂಗ್ ಸನ್ಲೈಟ್. ಬೆಳಗ್ಗೆ 20 ರಿಂದ 30 ನಿಮಿಷ ಸನ್ಲೈಟ್ ತಗೊಂಡ್ರೆ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ ಡೇ ಶುರು ಆಯಿತು ಅಂತ. ಇದರಿಂದ ಈವ್ನಿಂಗ್ ಟೈಮ್ಗೆ ನ್ಯಾಚುರಲಿ ಸ್ಲೀಪ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಸ್ಮಾಲ್ ಹ್ಯಾಬಿಟ್, ಆದರೆ ಹ್ಯೂಜ್ ಇಂಪ್ಯಾಕ್ಟ್ ಇರುತ್ತೆ. ಸಂಜೆ ಸಮಯದಲ್ಲಿ ಬ್ರೈಟ್ ಟ್ಯೂಬ್ಲೈಟ್ಸ್ನ ಅವಾಯ್ಡ್ ಮಾಡಿ, ಬದಲಾಗಿ ವಾರ್ಮ್ ಲೈಟ್ಸ್ ಯೂಸ್ ಮಾಡಿದ್ರೆ ಬ್ರೈನ್ಗೆ ಇದು ನೈಟ್ ಟೈಮ್ ಅನ್ನೋ ಸಿಗ್ನಲ್ ಸಿಗುತ್ತೆ. ನಮ್ಮ ಮನೆಯ ಲೈಟಿಂಗ್ ಸಹ ನಮ್ಮ ನಿದ್ರೆಯ ಕ್ವಾಲಿಟಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತೇ ಇರಲ್ಲ. ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? ಮೊಬೈಲ್ ಸ್ಕ್ರೋಲಿಂಗ್. ಒಂದು ರೀಲ್ ನೋಡೋಣ, ಇನ್ನೊಂದು ರೀಲ್ ನೋಡೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಸಡನ್ಲಿ 1 ಗಂಟೆ ಹೋಗಿರುತ್ತೆ. ಆದರೆ ಆ ಬ್ಲೂ ಲೈಟ್ ನಿಮ್ಮ ಮೆಲಟೋನಿನ್ ಹಾರ್ಮೋನ್ನ ಸಪ್ರೆಸ್ ಮಾಡುತ್ತೆ, ಅಂದರೆ ನಿದ್ರೆನ ಡಿಲೇ ಮಾಡುತ್ತೆ. ನೀವು ಬೆಡ್ ಮೇಲೆ ಮಲಗಿ ಫೋನ್ ಯೂಸ್ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಅದು ರೆಸ್ಟ್ ಪ್ಲೇಸ್ ಅಲ್ಲ, ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರನೇ ಬೆಡ್ ಈಸ್ ಓನ್ಲಿ ಫಾರ್ ಸ್ಲೀಪ್ ಅನ್ನೋ ರೂಲ್ನ ಫಾಲೋ ಮಾಡಬೇಕು. ಇಲ್ಲ ಅಂದರೆ ನೀವು ಫಿಸಿಕಲಿ ಟಯರ್ಡ್ ಆಗಿದ್ರೂ ಮೆಂಟಲಿ ಅಲರ್ಟ್ ಆಗಿ ನಿದ್ರೆ ಬರಲ್ಲ. ಓವರ್ ಥಿಂಕಿಂಗ್ ಕೂಡ ದೊಡ್ಡ ಎನಿಮಿನೇ. ಹಲವರು ಬೆಡ್ ಮೇಲೆ ಹೋಗಿ ದಿನದ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ರಿವಿಸಿಟ್ ಮಾಡ್ತಾರೆ. ಫ್ಯೂಚರ್ ಪ್ಲಾನ್ಸ್, ಪಾಸ್ಟ್ ರಿಗ್ರೆಟ್ಸ್, ರ್ಯಾಂಡಮ್ ಥಾಟ್ಸ್, ಬ್ರೈನ್ ಫುಲ್ ಟ್ರಾಫಿಕ್ ಮಾಡಲ್ ಇರುತ್ತೆ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಜರ್ನಲಿಂಗ್. ನಿಮ್ಮ ಥಾಟ್ಸ್ನ ಪೇಪರ್ ಮೇಲೆ ಬರೀರಿ. ಅದು ಬ್ರೈನಿಂದ ಹೊರಗೆ ಬಂದುಬಿಡುತ್ತೆ, ಕ್ಲಾರಿಟಿ ಬರುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದೇ ಕಾನ್ಸೆಪ್ಟ್ ಯೋಗ ನಿದ್ರೆಯಲ್ಲೂ ಇದೆ, ಕಾನ್ಷಿಯಸ್ ರಿಲ್ಯಾಕ್ಸೇಷನ್. ನೀವು ನಿಮ್ಮ ಅಟೆನ್ಷನನ್ನು ಬ್ರೀತಿಂಗ್ ಅಥವಾ ಬಾಡಿ ಮೇಲೆ ಫೋಕಸ್ ಮಾಡಿದ್ರೆ ಥಾಟ್ಸ್ ಸ್ಲೋ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ನಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಕೊನೆಯಲ್ಲಿ ಒಂದು ಪವರ್ಫುಲ್ ಟ್ರೂತ್ ಹೇಳಬೇಕು. ಸ್ಲೀಪ್ ಇಸ್ ನಾಟ್ ಎ ಲಕ್ಸುರಿ, ಅದು ಬೇಸಿಕ್ ನೆಸೆಸಿಟಿ. ನಾವು ಊಟ ಮಾಡೋದಕ್ಕೆ ಟೈಮ್ ಕೊಡ್ತೀವಿ, ಫೋನ್ ಚಾರ್ಜ್ ಮಾಡೋದಕ್ಕೆ ಟೈಮ್ ಕೊಡ್ತೀವಿ, ಆದರೆ ನಿದ್ರೆ ಅಂತ ಬಂದಾಗ ಕಾಂಪ್ರಮೈಸ್ ಆಗ್ತೀವಿ. ಸ್ಲೀಪಿಂಗ್ ಪಿಲ್ಸ್, ಆಲ್ಕೋಹಾಲ್ ಇವು ಟೆಂಪ್ರರಿ ಹ್ಯಾಕ್ಸ್ ಅಷ್ಟೇ, ಆದರೆ ಸೊಲ್ಯೂಷನ್ ಅಲ್ಲ. ನಿಮ್ಮ ಲೈಫ್ ಇಂಪ್ರೂವ್ ಆಗಬೇಕಂದ್ರೆ, ಪ್ರಾಡಕ್ಟಿವಿಟಿ ಇನ್ಕ್ರೀಸ್ ಆಗಬೇಕಂದ್ರೆ, ಎಮೋಷನಲ್ ಸ್ಟೆಬಿಲಿಟಿ ಬೇಕಾಗಿದ್ದರೆ ಫಸ್ಟ್ ನಿಮ್ಮ ನಿದ್ರೆನ ಫಿಕ್ಸ್ ಮಾಡ್ಕೊಳ್ಳಿ. ನೀವು ನಿದ್ರೆನ ಸರಿಪಡಿಸಿದ್ರೆ ನಿಮ್ಮ ಬ್ರೈನ್, ಬಾಡಿ, ಡಿಸಿಷನ್ಸ್, ಮೂಡ್ ಎಲ್ಲನೂ ಆಟೋಮ್ಯಾಟಿಕಲಿ ಇಂಪ್ರೂವ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ, ನೀವು ನಿಮ್ಮ ಫ್ಯೂಚರ್ನ ಚೇಂಜ್ ಮಾಡಬೇಕಂದ್ರೆ ಪ್ರತಿದಿನ ರಾತ್ರಿ ನಿಮ್ಮ ಸ್ಲೀಪ್ ರೂಟೀನ್ನ ಚೇಂಜ್ ಮಾಡಿ. ಸೊ ಈ ರೀತಿಯ ಇನ್ನಷ್ಟು ವಿಡಿಯೋಗೋಸ್ಕರ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಮುಂದೆ ಯಾವ ಟಾಪಿಕ್ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟಲ್ಲಿ ತಿಳಿಸಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.